ನನ್ನ ಪತಿಯ ಜೀವವನ್ನ ಉಳಿಸಿದ್ದೇ SIT ಅವರು. SIT ಇಲ್ಲದೆ ಹೋಗಿದ್ದಿದ್ರೆ ಚಿನ್ನಯ್ಯನನ್ನ ಸಾಯಿಸ್ಬಿಡ್ತಾ ಇದ್ರು. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇರ್ತಾ ಇದ್ರು. ವಾರದ ಬಳಿಕ ಚಿನ್ನಯ್ಯ ಫೋನ್ ಅನ್ನ ಕಸಿದುಕೊಂಡಿದ್ರು. ವಕೀಲರು ಅವರಿವರ ಒಂದಷ್ಟು ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಚಿನ್ನಯ್ಯ ಅನ್ನುವಂಥದ್ದನ್ನ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಈಗ ಹೇಳ್ತಾ ಇರೋದು. ಅವರನ್ನ ಉಳಿಸಿದ್ದೇ SIT ಅವರು. SIT ಇಲ್ಲದೆ ಹೋಗಿದ್ರೆ ಅವರು ಸತ್ತೋಗ್ತಾ ಇದ್ರು, ಅವ್ರ ಜೀವನೇ ಹೋಗ್ಬಿಡ್ತಾ ಇತ್ತೇನೋ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾ. ಬಹಳ ಗಂಭೀರವಾದಂತ ವಿಚಾರಗಳನ್ನ ಆಕೆ ಹೇಳಿರೋದು. ನಾನ್ ಸಾಯ್ತೇನೆ ಅಂತ ಚಿನ್ನಯ್ಯ ಹೇಳ್ತಾ ಇದ್ರು. ಒಂದು ವಾರದವರೆಗೂ ಫೋನಲ್ಲಿ ಮಾತಾಡಿದ್ರು. ಆಮೇಲೆ ಫೋನಲ್ಲೂ ನೋ ಕಾಂಟ್ಯಾಕ್ಟ್. ಅವ್ರ ಫೋನ್ ಅನ್ನು ಕೂಡ ಕಸಿದ್ಕೊಂಡ್ಬಿಟ್ರು ವಕೀಲರು. ಅವ್ರು ಇವ್ರ ಫೋನಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ರು. ನನ್ನ ಶವ ಬಂದ್ರೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡದ ಮುಂದೆ ತನ್ನ ಅಳಲನ್ನ ಈಕೆ ತೋಡ್ಕೊಂಡಿದ್ದಾರೆ. ಈಗ SIT ಅವರು ನಿಮ್ ಯಜಮಾನರನ್ನ ಕಾಪಾಡಿದಾರೆ ಮೇಡಮ್. ಹೇಗ್ ಕಾಪಾಡಿದ್ರು? ಅವ್ರ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇವ್ರನ್ನ ಸಾಯಿಸ್ತಾ ಇದ್ರು ಮೇಡಮ್. ಅವತ್ತು ಅದ್ ಹೆಂಗಂತ ನನಗೂ ಗೊತ್ತಿಲ್ಲ ಮೇಡಮ್. ಈಗ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವತ್ತು ನಮ್ ಯಜಮಾನ್ರು ಸಾಯಿಸ್ತಾ ಇದ್ರು. ಮತ್ತೆ ಅಲ್ಲಿ ಏನಾದ್ರು ಊತಾಗ್ತಾ ಇದ್ರು. ನನ್ನ ಹತ್ರನೇ ನಿಮ್ ಯಜಮಾನ್ರು ಇಲ್ಲಿಲ್ಲ, ಅವ್ನು ಹೊಂಟೋಗ್ದ ಅಂತ ಹೇಳ್ತಾ ಇದ್ರು ಮೇಡಮ್. ನಿಮ್ಮ ಹತ್ರ ಯಾವತ್ತಾದ್ರೂ ತಿಮ್ರೋಡಿ ಅವರು ಅಥವಾ ಗಿರೀಶ್ ಮಟ್ಟಣ್ಣನವರು ಫೋನ್ ಮಾಡಿ ಮಾತಾಡಿದ್ರ? ಇಲ್ಲ, ಅವತ್ತೇ ಮಾತಾಡಿದ್ದಾರೆ ಮೇಡಮ್. ಅವತ್ತೇ 3 ಜನ ಮಾತಾಡಿದ್ದಾರೆ ಮೇಡಮ್. ನಾವ್ ಕರ್ಕೊಂಡ್ ಬಂದಿರೋದೇ ನಿನ್ನ ಗಂಡನ. ಯಾರ್ಯಾರು ಮಾತಾಡಿದ್? 3 ಜನ. ಗಿರೀಶ್ ಮಟ್ಟಣ್ಣ ಮಾತಾಡಿದ್ದಾರೆ, ತಿಮ್ಮರೆಡ್ಡಿ ಮಾತಾಡಿದ್ದಾರೆ. ಅವಾಗ ನನಗೂ ಗೊತ್ತಿಲ್ಲ ಮೇಡಮ್. ನಾ SIT ಅವರು ಪೊಲೀಸ್ ಕೊಡ್ತೀನಿ ನಿನ್ ಗಂಡನೆ. ಪೊಲೀಸ್ ಅವ್ರು ಹೊಡೆದ್ರೆ ಎಲ್ಲ ಸರಿ ಆಯ್ತದ. ಅವನಿಗೆ ಅವನು ಬೇಕಂತ ಈ ಕೆಲಸ ಮಾಡ್ತಾ ಇರೋದು. ಅವನು ತುಂಬಾ ಇದು ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತು, ಎಲ್ಲ ಗೊತ್ತು ಹಾಗಂತ ಕೇಳ್ತಾ ಇದ್ರು. ಸೊ ಹೆಣ ಊತಾಕಿರೋ ಜಾಗ ಸರಿಯಾಗಿ ತೋರ್ಸಿಲ್ಲ ಅಂತ ಹೇಳ್ತಾರೆ ಮೇಡಮ್. ಅವನಿಗೆ ಗೊತ್ತು, ತೋರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಅವನಿಗೆ ಪೊಲೀಸ್ ಕೊಡ್ತೀನಿ, ಕೊಟ್ರೆ ಸರಿ ಆಯ್ತದಾಗಂತ. ಮತ್ತೆ ನಾನು ಹೇಳ್ದೆ, ಏನಣ್ಣ ನೀವ್ ಹಿಂಗ್ ಹೇಳ್ತಿರಲ್ಲ, ನಮ್ಮ ಯಜಮಾನ್ರ ಪೊಲೀಸ್ ಕೊಡ್ತೀನಿ ಅಂತ ಹೇಳ್ತಿರಲ್ವಾ, ಇದು ಹೆಂಗನ? ನಮ್ಮ ಯಜಮಾನ್ರಿಗೆ ಏನಾದ್ರು ಆದ್ರೆ ಏನು ಮಾಡಕ್ ಆಗೋದಿಲ್ಲ. ಅವ್ನು ಕರ್ಕೊಂಡ್ ಬಂದಿದ್ದೀವಿ, ನಾವ್ ಹೇಳ್ದಂಗೆ ಕೇಳಿದ್ರೆ ಅವ್ನು ಬಚಾವ್ ಆಯ್ತಾನ, ಇಲ್ಲಂದ್ರೆ ಅವ್ನು ಬಚಾವ್ ಆಗೋದಿಲ್ಲ. ನನ್ನ ಪತಿಯ ಜೀವವನ್ನ ಉಳಿಸಿದ್ದೇ SIT ಅವರು. SIT ಇಲ್ಲದೆ ಹೋಗಿದ್ದಿದ್ರೆ ಚಿನ್ನಯ್ಯನನ್ನ ಸಾಯಿಸ್ಬಿಡ್ತಾ ಇದ್ರು. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇರ್ತಾ ಇದ್ರು. ವಾರದ ಬಳಿಕ ಚಿನ್ನಯ್ಯ ಫೋನ್ ಅನ್ನ ಕಸಿದ್ಕೊಂಡಿದ್ರು. ವಕೀಲರು ಅವರಿವರ ಒಂದಷ್ಟು ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಚಿನ್ನಯ್ಯ ಅನ್ನುವಂಥದ್ದನ್ನ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಈಗ ಹೇಳ್ತಾ ಇರೋದು. ಅವರನ್ನ ಉಳಿಸಿದ್ದೇ SIT ಅವರು. SIT ಇಲ್ಲದೆ ಹೋಗಿದ್ರೆ ಅವರು ಸತ್ತೋಗ್ತಾ ಇದ್ರು, ಅವ್ರ ಜೀವನೇ ಹೋಗ್ಬಿಡ್ತಾ ಇತ್ತೇನೋ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾ. ಬಹಳ ಗಂಭೀರವಾದಂತ ವಿಚಾರಗಳನ್ನ ಆಕೆ ಹೇಳಿರೋದು. ನಾನ್ ಸಾಯ್ತೇನೆ ಅಂತ ಚಿನ್ನಯ್ಯ ಹೇಳ್ತಾ ಇದ್ರು. ಒಂದು ವಾರದವರೆಗೂ ಫೋನಲ್ಲಿ ಮಾತಾಡಿದ್ರು. ಆಮೇಲೆ ಫೋನಲ್ಲೂ ನೋ ಕಾಂಟ್ಯಾಕ್ಟ್. ಅವ್ರ ಫೋನ್ ಅನ್ನು ಕೂಡ ಕಸಿದ್ಕೊಂಡ್ಬಿಟ್ರು ವಕೀಲರು. ಅವ್ರು ಇವ್ರ ಫೋನಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ರು. ನನ್ನ ಶವ ಬಂದ್ರೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡದ ಮುಂದೆ ತನ್ನ ಅಳಲನ್ನ ಈಕೆ ತೋಡ್ಕೊಂಡಿದ್ದಾರೆ. ಈಗ SIT ಅವರು ನಿಮ್ ಯಜಮಾನರನ್ನ ಕಾಪಾಡಿದಾರೆ ಮೇಡಮ್. ಹೇಗ್ ಕಾಪಾಡಿದ್ರು? ಅವ್ರ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇವ್ರನ್ನ ಸಾಯಿಸ್ತಾ ಇದ್ರು ಮೇಡಮ್. ಅವತ್ತು ಅದ್ ಹೆಂಗಂತ ನನಗೂ ಗೊತ್ತಿಲ್ಲ ಮೇಡಮ್. ಈಗ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವತ್ತು ನಮ್ ಯಜಮಾನ್ರು ಸಾಯಿಸ್ತಾ ಇದ್ರು. ಮತ್ತೆ ಅಲ್ಲಿ ಏನಾದ್ರು ಊತಾಗ್ತಾ ಇದ್ರು. ನನ್ನ ಹತ್ರನೇ ನಿಮ್ ಯಜಮಾನ್ರು ಇಲ್ಲಿಲ್ಲ, ಅವ್ನು ಹೊಂಟೋಗ್ದ ಅಂತ ಹೇಳ್ತಾ ಇದ್ರು ಮೇಡಮ್. ನಿಮ್ಮ ಹತ್ರ ಯಾವತ್ತಾದ್ರೂ ತಿಮ್ರೋಡಿ ಅವರು ಅಥವಾ ಗಿರೀಶ್ ಮಟ್ಟಣ್ಣನವರು ಫೋನ್ ಮಾಡಿ ಮಾತಾಡಿದ್ರ? ಇಲ್ಲ, ಅವತ್ತೇ ಮಾತಾಡಿದ್ದಾರೆ ಮೇಡಮ್. ಅವತ್ತೇ 3 ಜನ ಮಾತಾಡಿದ್ದಾರೆ ಮೇಡಮ್. ನಾವ್ ಕರ್ಕೊಂಡ್ ಬಂದಿರೋದೇ ನಿನ್ನ ಗಂಡನ. ಯಾರ್ಯಾರು ಮಾತಾಡಿದ್? 3 ಜನ. ಗಿರೀಶ್ ಮಟ್ಟಣ್ಣ ಮಾತಾಡಿದ್ದಾರೆ, ತಿಮ್ಮರೆಡ್ಡಿ ಮಾತಾಡಿದ್ದಾರೆ. ಅವಾಗ ನನಗೂ ಗೊತ್ತಿಲ್ಲ ಮೇಡಮ್. ನಾ SIT ಅವರು ಪೊಲೀಸ್ ಕೊಡ್ತೀನಿ ನಿನ್ ಗಂಡನೆ. ಪೊಲೀಸ್ ಅವ್ರು ಹೊಡೆದ್ರೆ ಎಲ್ಲ ಸರಿ ಆಯ್ತದ. ಅವನಿಗೆ ಅವನು ಬೇಕಂತ ಈ ಕೆಲಸ ಮಾಡ್ತಾ ಇರೋದು. ಅವನು ತುಂಬಾ ಇದು ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತು, ಎಲ್ಲ ಗೊತ್ತು ಹಾಗಂತ ಕೇಳ್ತಾ ಇದ್ರು. ಸೊ ಹೆಣ ಊತಾಕಿರೋ ಜಾಗ ಸರಿಯಾಗಿ ತೋರಿಸಿಲ್ಲ ಅಂತ ಹೇಳ್ತಾರೆ ಮೇಡಮ್. ಅವನಿಗೆ ಗೊತ್ತು, ತೋರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಅವನಿಗೆ ಪೊಲೀಸ್ ಕೊಡ್ತೀನಿ, ಕೊಟ್ರೆ ಸರಿ ಆಯ್ತದಾಗಂತ. ಮತ್ತೆ ನಾನು ಹೇಳ್ದೆ, ಏನಣ್ಣ ನೀವ್ ಹಿಂಗ್ ಹೇಳ್ತಿರಲ್ಲ, ನಮ್ಮ ಯಜಮಾನ್ರ ಪೊಲೀಸ್ ಕೊಡ್ತೀನಿ ಅಂತ ಹೇಳ್ತಿರಲ್ವಾ, ಇದು ಹೆಂಗನ? ನಮ್ಮ ಯಜಮಾನ್ರಿಗೆ ಏನಾದ್ರು ಆದ್ರೆ ಏನು ಮಾಡಕ್ ಆಗೋದಿಲ್ಲ. ಅವ್ನು ಕರ್ಕೊಂಡ್ ಬಂದಿದ್ದೀವಿ, ನಾವ್ ಹೇಳ್ದಂಗೆ ಕೇಳಿದ್ರೆ ಅವ್ನು ಬಚಾವ್ ಆಯ್ತಾನ, ಇಲ್ಲಂದ್ರೆ ಅವ್ನು ಬಚಾವ್ ಆಗೋದಿಲ್ಲ. ನನ್ನ ಪತಿಯ ಜೀವವನ್ನ ಉಳಿಸಿದ್ದೇ SIT ಅವರು. SIT ಇಲ್ಲದೆ ಹೋಗಿದ್ದಿದ್ರೆ ಚಿನ್ನಯ್ಯನನ್ನ ಸಾಯಿಸ್ಬಿಡ್ತಾ ಇದ್ರು. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇರ್ತಾ ಇದ್ರು. ವಾರದ ಬಳಿಕ ಚಿನ್ನಯ್ಯ ಫೋನ್ ಅನ್ನ ಕಸಿದ್ಕೊಂಡಿದ್ರು. ವಕೀಲರು ಅವರಿವರ ಒಂದಷ್ಟು ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಚಿನ್ನಯ್ಯ ಅನ್ನುವಂಥದ್ದನ್ನ ಚಿನ್ನಯ್ಯನ ಪತ್ನಿ
ಮಲ್ಲಿಕಾ ಈಗ ಹೇಳ್ತಾ ಇರೋದು. ಅವರನ್ನ ಉಳಿಸಿದ್ದೇ SIT ಅವರು. SIT ಇಲ್ಲದೆ ಹೋಗಿದ್ರೆ ಅವ್ರು ಸತ್ತೋಗ್ತಾ ಇದ್ರು, ಅವ್ರ ಜೀವನೇ ಹೋಗ್ಬಿಡ್ತಾ ಇತ್ತೇನೋ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾ. ಬಹಳ ಗಂಭೀರವಾದಂತ ವಿಚಾರಗಳನ್ನ ಆಕೆ ಹೇಳಿರೋದು. ನಾನ್ ಸಾಯ್ತೇನೆ ಅಂತ ಚಿನ್ನಯ್ಯ ಹೇಳ್ತಾ ಇದ್ರು. ಒಂದು ವಾರದವರೆಗೂ ಫೋನಲ್ಲಿ ಮಾತಾಡಿದ್ರು, ಆಮೇಲೆ ಫೋನಲ್ಲೂ ನೋ ಕಾಂಟ್ಯಾಕ್ಟ್. ಅವ್ರ ಫೋನನ್ನು ಕೂಡ ಕಸಿದ್ಕೊಂಡ್ಬಿಟ್ರು ವಕೀಲರು. ಅವ್ರು ಇವ್ರ ಫೋನಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ರು, ನನ್ನ ಶವ ಬಂದ್ರೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡದ ಮುಂದೆ ತನ್ನ ಅಳಲನ್ನ ಈಕೆ ತೋಡ್ಕೊಂಡಿದ್ದಾರೆ. ಈಗ SIT ಅವರು ನಿಮ್ ಯಜಮಾನರನ್ನ ಕಾಪಾಡಿದಾರೆ ಮೇಡಮ್. ಹೇಗ್ ಕಾಪಾಡಿದ್ರು? ಅವ್ರ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇವ್ರನ್ನ ಸಾಯಿಸ್ತಾ ಇದ್ರು ಮೇಡಮ್. ಅವತ್ತು ಅದ್ ಹೆಂಗಂತ ನನಗೂ ಗೊತ್ತಿಲ್ಲ ಮೇಡಮ್. ಈಗ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವತ್ತು ನಮ್ ಯಜಮಾನ್ರು ಸಾಯಿಸ್ತಾ ಇದ್ರು. ಮತ್ತೆ ಅಲ್ಲಿ ಏನಾದ್ರು ಊತಾಗ್ತಾ ಇದ್ರು. ನನ್ನ ಹತ್ರನೇ ನಿಮ್ ಯಜಮಾನ್ರು ಇಲ್ಲಿಲ್ಲ, ಅವ್ನು ಹೊಂಟೋಗ್ದ ಅಂತ ಹೇಳ್ತಾ ಇದ್ರು ಮೇಡಮ್. ನಿಮ್ಮ ಹತ್ರ ಯಾವತ್ತಾದ್ರೂ ತಿಮ್ರೋಡಿ ಅವರು ಅಥವಾ ಗಿರೀಶ್ ಮಟ್ಟಣ್ಣನವರು ಫೋನ್ ಮಾಡಿ ಮಾತಾಡಿದ್ರ? ಇಲ್ಲ, ಅವತ್ತೇ ಮಾತಾಡಿದ್ದಾರೆ ಮೇಡಮ್. ಅವತ್ತೇ 3 ಜನ ಮಾತಾಡಿದ್ದಾರೆ ಮೇಡಮ್. ನಾವ್ ಕರ್ಕೊಂಡ್ ಬಂದಿರೋದೇ ನಿನ್ನ ಗಂಡನ. ಯಾರ್ಯಾರು ಮಾತಾಡಿದ್? 3 ಜನ. ಗಿರೀಶ್ ಮಟ್ಟಣ್ಣ ಮಾತಾಡಿದ್ದಾರೆ, ತಿಮ್ಮರೋಡಿ ತಿಮ್ಮಾರೆಡ್ಡಿ ಮಾತಾಡಿದ್ದಾರೆ. ಅವಾಗ ನನಗೂ ಗೊತ್ತಿಲ್ಲ ಮೇಡಮ್. ನಾ SIT ಅವರು ಪೊಲೀಸ್ ಕೊಡ್ತೀನಿ ನಿನ್ ಗಂಡನೆ, ಪೊಲೀಸ್ ಅವ್ರು ಹೊಡೆದ್ರೆ ಎಲ್ಲ ಸರಿ ಆಯ್ತದ. ಅವನಿಗೆ ಅವನು ಬೇಕಂತ ಈ ಕೆಲಸ ಮಾಡ್ತಾ ಇರೋದು, ಅವನು ತುಂಬಾ ಇದು ಮಾಡ್ತಾ ಇದ್ದಾನೆ, ಅವನಿಗೆ ಗೊತ್ತು, ಎಲ್ಲ ಗೊತ್ತು ಹಾಗಂತ ಕೇಳ್ತಾ ಇದ್ರು. ಸೊ ಹೆಣ ಊತಾಕಿರೋ ಜಾಗ ಸರಿಯಾಗಿ ತೋರ್ಸಿಲ್ಲ ಅಂತ ಹೇಳ್ತಾರೆ ಮೇಡಮ್. ಅವನಿಗೆ ಗೊತ್ತು, ತೋರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಅವನಿಗೆ ಪೊಲೀಸ್ ಕೊಡ್ತೀನಿ, ನಾನು ಪೊಲೀಸ್ ಕೊಡ್ತೀನಿ, ಕೊಟ್ರೆ ಸರಿ ಆಯ್ತದಾಗಂತ. ಮತ್ತೆ ನಾನು ಹೇಳ್ದೆ, ಏನಣ್ಣ ನೀವ್ ಹಿಂಗ್ ಹೇಳ್ತಿರಲ್ಲ, ನಮ್ಮ ಯಜಮಾನ್ರ ಪೊಲೀಸ್ ಕೊಡ್ತೀನಿ ಅಂತ ಹೇಳ್ತಿರಲ್ವಾ, ಇದು ಹೆಂಗನ? ನಮ್ಮ ಯಜಮಾನ್ರಿಗೆ ಏನಾದ್ರು ಆದ್ರೆ ಏನು ಮಾಡಕ್ಕಾಗೋದಿಲ್ಲ. ಅವ್ನು ಕರ್ಕೊಂಡ್ ಬಂದಿದ್ದೀವಿ, ನಾವ್ ಹೇಳ್ದಂಗೆ ಕೇಳಿದ್ರೆ ಅವ್ನು ಬಚಾವ್ ಆಯ್ತಾನ, ಇಲ್ಲಂದ್ರೆ ಅವ್ನು ಬಚಾವ್ ಆಗೋದಿಲ್ಲ. ನನ್ನ ಪತಿಯ ಜೀವವನ್ನ ಉಳಿಸಿದ್ದೇ SIT ಅವರು. SIT ಇಲ್ಲದೆ ಹೋಗಿದ್ದಿದ್ರೆ ಚಿನ್ನಯ್ಯನನ್ನ ಸಾಯಿಸ್ಬಿಡ್ತಾ ಇದ್ರು. ತಿಮ್ಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇರ್ತಾ ಇದ್ರು. ವಾರದ ಬಳಿಕ ಚಿನ್ನಯ್ಯ ಫೋನನ್ನ ಕಸಿದ್ಕೊಂಡಿದ್ರು. ವಕೀಲರು ಅವರಿವರ ಒಂದಷ್ಟು ಫೋನಲ್ಲಿ ಮಾತಾಡ್ತಾ ಇದ್ರು ಚಿನ್ನಯ್ಯ ಅನ್ನುವಂಥದ್ದನ್ನ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಈಗ ಹೇಳ್ತಾ ಇರೋದು. ಅವರನ್ನ ಉಳಿಸಿದ್ದೇ SIT ಅವರು. SIT ಇಲ್ಲದೆ ಹೋಗಿದ್ರೆ ಅವ್ರು ಸತ್ತೋಗ್ತಾ ಇದ್ರು, ಅವ್ರ ಜೀವನೇ ಹೋಗ್ಬಿಡ್ತಾ ಇತ್ತೇನೋ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾ. ಬಹಳ ಗಂಭೀರವಾದಂತ ವಿಚಾರಗಳನ್ನ ಆಕೆ ಹೇಳಿರೋದು. ನಾನ್ ಸಾಯ್ತೇನೆ ಅಂತ ಚಿನ್ನಯ್ಯ ಹೇಳ್ತಾ ಇದ್ರು. ಒಂದು ವಾರದವರೆಗೂ ಫೋನಲ್ಲಿ ಮಾತಾಡಿದ್ರು, ಆಮೇಲೆ ಫೋನಲ್ಲೂ ನೋ ಕಾಂಟ್ಯಾಕ್ಟ್. ಅವ್ರ ಫೋನನ್ನು ಕೂಡ ಕಸಿದ್ಕೊಂಡ್ಬಿಟ್ರು ವಕೀಲರು. ಅವ್ರು ಇವ್ರ ಫೋನಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ರು, ನನ್ನ ಶವ ಬಂದ್ರೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡದ ಮುಂದೆ ತನ್ನ ಅಳಲನ್ನ ಈಕೆ ತೋಡ್ಕೊಂಡಿದ್ದಾರೆ. ಈಗ SIT ಅವರು ನಿಮ್ ಯಜಮಾನರನ್ನ ಕಾಪಾಡಿದಾರೆ ಮೇಡಮ್. ಹೇಗ್ ಕಾಪಾಡಿದ್ರು? ಅವ್ರ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇವ್ರನ್ನ ಸಾಯಿಸ್ತಾ ಇದ್ರು ಮೇಡಮ್. ಅವತ್ತು ಅದ್ ಹೆಂಗಂತ ನನಗೂ ಗೊತ್ತಿಲ್ಲ ಮೇಡಮ್. ಈಗ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವತ್ತು ನಮ್ ಯಜಮಾನ್ರು ಸಾಯಿಸ್ತಾ ಇದ್ರು. ಮತ್ತೆ ಅಲ್ಲಿ ಏನಾದ್ರು ಊತಾಗ್ತಾ ಇದ್ರು. ನನ್ನ ಹತ್ರನೇ ನಿಮ್ ಯಜಮಾನ್ರು ಇಲ್ಲಿಲ್ಲ, ಅವ್ನು ಹೊಂಟೋಗ್ದ ಅಂತ ಹೇಳ್ತಾ ಇದ್ರು ಮೇಡಮ್. ನಿಮ್ಮ ಹತ್ರ ಯಾವತ್ತಾದ್ರೂ ತಿಮ್ರೋಡಿ ಅವರು ಅಥವಾ ಗಿರೀಶ್ ಮಟ್ಟಣ್ಣನವರು ಫೋನ್ ಮಾಡಿ ಮಾತಾಡಿದ್ರ? ಇಲ್ಲ, ಅವತ್ತೇ ಮಾತಾಡಿದ್ದಾರೆ ಮೇಡಮ್. ಅವತ್ತೇ 3 ಜನ ಮಾತಾಡಿದ್ದಾರೆ ಮೇಡಮ್. ನಾವ್ ಕರ್ಕೊಂಡ್ ಬಂದಿರೋದೇ ನಿನ್ನ ಗಂಡನ. ಯಾರ್ಯಾರು ಮಾತಾಡಿದ್? 3 ಜನ. ಗಿರೀಶ್ ಮಟ್ಟಣ್ಣ ಮಾತಾಡಿದ್ದಾರೆ, ತಿಮ್ಮರೋಡಿ, ತಿಮ್ಮಾರೆಡ್ಡಿ ಮಾತಾಡಿದ್ದಾರೆ. ಅವಾಗ ನನಗೂ ಗೊತ್ತಿಲ್ಲ ಮೇಡಮ್. ನಾ SIT ಅವರು ಪೊಲೀಸ್ ಕೊಡ್ತೀನಿ ನಿನ್ ಗಂಡನೆ, ಪೊಲೀಸ್ ಅವ್ರು ಹೊಡೆದ್ರೆ ಎಲ್ಲ ಸರಿ ಆಯ್ತದ. ಅವನಿಗೆ ಅವನು ಬೇಕಂತ ಈ ಕೆಲಸ ಮಾಡ್ತಾ ಇರೋದು, ಅವನು ತುಂಬಾ ಇದು ಮಾಡ್ತಾ ಇದ್ದಾನೆ, ಅವನಿಗೆ ಗೊತ್ತು, ಎಲ್ಲ ಗೊತ್ತು ಹಾಗಂತ ಕೇಳ್ತಾ ಇದ್ರು. ಸೊ ಹೆಣ ಊತಾಕಿರೋ ಜಾಗ ಸರಿಯಾಗಿ ತೋರಿಸಿಲ್ಲ ಅಂತ ಹೇಳ್ತಾರೆ ಮೇಡಮ್. ಅವನಿಗೆ ಗೊತ್ತು, ತೋರಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಅವನಿಗೆ ಪೊಲೀಸ್ ಕೊಡ್ತೀನಿ, ನಾನು ಪೊಲೀಸ್ ಕೊಡ್ತೀನಿ, ಕೊಟ್ರೆ ಸರಿ ಆಯ್ತದಾಗಂತ. ಮತ್ತೆ ನಾನು ಹೇಳ್ದೆ, ಏನಣ್ಣ ನೀವ್ ಹಿಂಗ್ ಹೇಳ್ತಿರಲ್ಲ, ನಮ್ಮ ಯಜಮಾನ್ರ ಪೊಲೀಸ್ ಕೊಡ್ತೀನಿ ಅಂತ ಹೇಳ್ತಿರಲ್ವಾ, ಇದು ಹೆಂಗನ? ನಮ್ಮ ಯಜಮಾನ್ರಿಗೆ ಏನಾದ್ರು ಆದ್ರೆ ಏನು ಮಾಡಕ್ಕಾಗೋದಿಲ್ಲ. ಅವ್ನು ಕರ್ಕೊಂಡ್ ಬಂದಿದ್ದೀವಿ, ನಾವ್ ಹೇಳ್ದಂಗೆ ಕೇಳಿದ್ರೆ ಅವ್ನು ಬಚಾವ್ ಆಯ್ತಾನ, ಇಲ್ಲಂದ್ರೆ ಅವ್ನು ಬಚಾವ್ ಆಗೋದಿಲ್ಲ.